ಸರ್ ಇದು ಬಂದ್ಬಿಟ್ಟು ಆಟೋ ಸ್ಟೀರಿಂಗ್ ಟೆಕ್ನಾಲಜಿ ಅಂತೇಳಿ ಎಲ್ಲ ಲೈಕ್ ಏನೇನು ನಾವು ಈಗ ನಾವು ವೆಹಿಕಲ್ಸಲ್ಲಿ ಆಟೋಮೇಷನ್ ಟೆಕ್ನಾಲಜಿ ನೋಡ್ತಾ ಇದ್ದೀವಿ, ಅದನ್ನ ಯಾಕೆ ನಾವು ಕೃಷಿಗೆ ತರಬಾರ್ದು ಅಂತೇಳಿ ಕೃಷಿಯಲ್ಲೂ ನಾವು ಆಟೋಮೇಷನ್ ಟೆಕ್ನಾಲಜಿನ ತರ್ತಾ ಇದ್ದೀವಿ. ನೀವು ಇಲ್ಲೇನು ಸ್ಪ್ರೇಯರು ಮತ್ತು ಆ ಟ್ರ್ಯಾಕ್ಟರ್ ನೋಡ್ತಾ ಇದ್ದೀರಾ, ಅವೆರಡೂ ಕಂಪ್ಲೀಟ್ಲಿ ಆಟೋಮೇಟೆಡ್ ಥರ ಮಾಡ್ತಾ ಇದ್ದೀವಿ. ಅಂದರೆ ಲೈಕ್ ಆ್ಯಸ್ ಆಫ್ ನೋ ಲೈಕ್ ನಾನು ಸೆಮಿ ಆಟೋನಮಸ್ ಅನ್ನೋ ವರ್ಡ್ ಯೂಸ್ ಮಾಡ್ತೀನಿ. ಯಾಕಂದರೆ ಡ್ರೈವರ್ ವೇಲನ್ನು ಶಿಫ್ಟ್ ಮಾಡಬೇಕಾದ್ರೆ ಡ್ರೈವರ್ ಬೇಕಾಗುತ್ತೆ. ಅಲ್ಲಿ ಒಂದು ಲೈಕ್ ಬೇರೆ ಥರ ಲೈಕ್ ನಾವು ಯಾವ ಥರ ಸೆಟ್ ಮಾಡ್ಕೊಂಡಿರ್ತೀವಿ ಅದೇ ಥರ ಅದಕ್ಕೆ ತಾನೇ ಹೋಗಿ ಬರ್ತಾ ಇರುತ್ತೆ. ಬಟ್ ಅಲ್ಲಿಂದ ನೆಕ್ಸ್ಟ್ ಲೈನಿಗೆ ಒಂದು ಶಿಫ್ಟ್ ಆಗಬೇಕಂದ್ರೆ ಒಂದು ಮಾತ್ರ ಡ್ರೈವರ್ ಬೇಕಾಗುತ್ತೆ ನಮಗೆ. ಸೊ ಇದರಿಂದ ಡ್ರೈವರ್ಗೆ ಒತ್ತಡ ಏನು ಬೀಳ್ತಾ ಇತ್ತು ಹಳೆ ಕಾಲದಲ್ಲಿ ಅದನ್ನು ಇಲ್ಲಿ ಕಂಪ್ಲೀಟ್ಲಿ ನಾವು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಸರ್. ಹೇಗೆ ವರ್ಕ್ ಆಗುತ್ತೆ ಸರ್? ಸರ್ ಇದಕ್ಕೆ ಮೇಲೆ ನಮಗೆ ಒಂದು ಆ್ಯಂಟೆನಾ ಇದೆ. ಸೊ ಅದು ಡೈರೆಕ್ಟ್ಲಿ ಸ್ಯಾಟಲೈಟ್ಸಿಗೆ ಕನೆಕ್ಟ್ ಆಗಿರುತ್ತೆ ನಮಗೆ. ಸೊ ಆ ಸ್ಯಾಟಲೈಟ್ಸ್ ಕಮ್ಯುನಿಕೇಷನ್ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಸೊ ಅದ್ರ ಮುಖಾಂತರ ನಾವು ಡಿಸ್ಪ್ಲೇದಲ್ಲಿ ಏನು ಸೆಟ್ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಅದು ತನಗೆ ತಾನೇ ಹೋಗ್ತಾ ಇರುತ್ತೆ. ಅಲ್ಲಿ ಆಟೋ ಸ್ಟೀರಿಂಗ್ಗೆ ನಮಗೆ ಕೆಳಗಡೆ ಒಂದು ಮೋಟರ್ ಇರುತ್ತೆ. ಸೊ ಆ ಮೋಟರ್ಗೆ ಸಿಗ್ನಲ್ಸ್ ಪಾಸ್ ಆನ್ ಆಗ್ತಾ ಇರುತ್ತೆ. ಸೊ ಆ ಮೋಟರು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನೋದು ಡಿಸ್ಪ್ಲೇ ಮುಖಾಂತರ ಕಮ್ಯುನಿಕೇಷನ್ ಆಗಿಬಿಟ್ಟು ಅದು ಆ ಥರ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಅದು ಒಂದು ಕಡೆ ಸ್ಪ್ರೇ ಮಾಡಿ ಜಾಗದಲ್ಲಿ ಇನ್ನೊಂದು ಕಡೆ ಮಾಡಲ್ಲ ಅನ್ನೋದು ಕೂಡ ಇದೆ. ಹೇಗೆ ಅದು? ಹೌದು ಸರ್. ಹಿಂದೆ ನಮಗೆ ಒಂದು ಸೆನ್ಸರ್ ಕಿಟ್ ಅನ್ನೋದಿದೆ ಸ್ಪ್ರೇಯರಲ್ಲಿ. ಸೊ ಆ ಸೆನ್ಸರ್ ಕಿಟ್ ಯಾವಾಗ ಆನ್ ಆಗುತ್ತೆ ನಮಗೆ ಡಿಸ್ಪ್ಲೇದಲ್ಲಿ ಅದು ಕಮ್ಯುನಿಕೇಷನ್ ಆಗುತ್ತೆ. ಅಂದರೆ ಈ ಜಾಗದಲ್ಲಿ ಸ್ಪ್ರೇ ಆಗಿದೆ, ಈ ಜಾಗದಲ್ಲಿ ಸ್ಪ್ರೇ ಆಗಿಲ್ಲ ಅನ್ನೋದು ನಮಗೆ ಕಾಣುತ್ತೆ. ಸೊ ಒಂದು ಸತಿ ಯಾವಾಗ ಸ್ಪ್ರೇ ಆಗಿ ಜಾಗ ಮತ್ತೆ ಬರುತ್ತೆ ಅಲ್ಲಿ ಸೆನ್ಸ್ ಆಗುತ್ತೆ, ಅದು ಇನ್ಫಾರ್ಮೇಷನೆಲ್ಲ ನಮಗೆ ಆ ಸೆನ್ಸರ್ ಕಿಟ್ಟಿಗೆ ಹೋಗುತ್ತೆ. ಸೊ ಅಲ್ಲಿ ಒಂದು ಸತಿ ಆ ಕಮ್ಯುನಿಕೇಷನ್ ಪಾಸ್ ಆದಮೇಲೆ ಅದು ಆಟೋಮೆಟಿಕ್ಲಿ ಆಫ್ ಆಗೋದು ಇಲ್ಲಾಂದರೆ ಆನ್ ಆಗೋದು ಮಾಡ್ತಾ ಇರುತ್ತೆ ಆಟೋಮೆಟಿಕಲಿ. ಓಕೆ, ಇದು ಜನರಿಗೆ ಸಿಗುವಂಥ ಕೆಲಸ ಆಗ್ತಾ ಇದೆ ಅಥವಾ ಲೇಟಾಗಿ ಸಿಗುತ್ತೆ ಸರ್? ಇದು ಇನ್ನೂ ಇವಾಗ ಸದ್ಯಕ್ಕೆ ರಿಸರ್ಚ್ ಸ್ಟೇಜಲ್ಲಿದೆ ಸರ್. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಜನರಿಗೆ ಸಿಗಲಿ ಅಂತ. ಸೊ ಈಗ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಸರ್ ರೈತರಿಗೆ. ಸೊ ಒಂದು ಸತಿ ಈಗ ರೈತರಿಗೆ ಅವರೆಲ್ಲ ಅನುಕೂಲ ಆಗಿದ್ದರೆ ನಾವು ಸೇಲ್ಸ್ ಮಾರ್ಕೆಟಿಂಗ್ಗೆ ಎಂಟ್ರಿ ಆಗ್ತೀವಿ ಸರ್. ಇನ್ನು ರಿಸರ್ಚ್ ಸ್ಟೇಜಲ್ಲಿದೆ. ನಾವು ಕಾಸ್ಟ್ ಬಗ್ಗೆ ಎಲ್ಲ ಇನ್ನೂ ಲೈಕ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಅದು ಈಗ ಮೇನ್ ಉದ್ದೇಶ ಏನಿದೆ ರೆಡಿ ಮಾಡಲಿಕ್ಕೆ ಅಂತೇಳಿ? ಸರ್ ಅದು ಮೇಯ್ನ್ ಬಂದ್ಬಿಟ್ಟು ಈಗ ಲೇಬರ್ ಸಿಗೋದು ತುಂಬ ಕಷ್ಟ ಆಗಿದೆ ಸರ್. ಸೊ ಆ ಲೇಬರ್ ವರ್ಕ್ ಏನು ನಾವು ಡಿಪೆಂಡ್ ಆಗಿದ್ದೀವಿ ಅಗ್ರಿಕಲ್ಚರಲ್ಲಿ, ಸೊ ಅದ್ರದ್ದು ಲೈಕ್ ಕಂಪ್ಲೀಟ್ಲಿ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಇಲ್ಲಿ. ಮತ್ತು ಇನ್ನೊಂದು ಲೈಕ್ ಏನು ನಾವು ರಿಸೋರ್ಸ್ ಆರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಅದು ಎಲ್ಲನೂ ಲೈಕ್ ಈ ಆಟೋಮೆಟೆಡ್ ಯೂಸ್ ಮಾಡೋದ್ರಿಂದ ಅದನ್ನೆಲ್ಲೂ ಕಮ್ಮಿ ಮಾಡ್ಕೋಬೋದು ಸರ್. ಸರ್ ನನ್ನ ಹೆಸರು ವಿಠಲ್ ಅಂತೇಳಿ. ನಾನು ಎಕ್ಸಗಾನ್ ಈ ಆಟೋ ಸ್ಟೀರಿಂಗ್ ಇಲ್ಲಾಂದರೆ ಆಟೋಮೇಷನ್ ಎಲ್ಲ ಟೆಕ್ನಾಲಜಿ ಏನಿದೆ ಇದೆಲ್ಲ ಇಂಟಿಗ್ರೇಟ್ ಮಾಡಿದ್ದು ನಾವೇ. ಆ ಕಂಪ್ನಿ ಬಂದ್ಬಿಟ್ಟು ಎಕ್ಸಗಾನ್ ಸರ್. ಥ್ಯಾಂಕ್ ಯು ಸರ್.